ನಮಸ್ಕಾರ, ನಾನು ನಿಮ್ಮ ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಇಪಿಎಫ್ ಕ್ಲೈಮ್ ರಿಜೆಕ್ಷನ್ ಪ್ರಕರಣಗಳು ಎಷ್ಟು ಹೆಚ್ಚಾಗಿವೆ? ಇನ್ನು ಎಷ್ಟು 2,000 ರೂಪಾಯಿ ನೋಟುಗಳು ಚಲಾವಣೆಯಲ್ಲಿವೆ? ಹೊಸ ನೇಮಕಾತಿ ಬಗ್ಗೆ ಟಿಸಿಎಸ್ ಏನ್ ಹೇಳಿದೆ? ಈ ಎಲ್ಲ ಸುದ್ದಿಗಳನ್ನ ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಕಳೆದ 5 ವರ್ಷಗಳಲ್ಲಿ ಇಪಿಎಫ್ ಕ್ಲೈಮ್ ರಿಜೆಕ್ಷನ್ಗಳು 13%ನಿಂದ 34%ಗೆ ಏರಿಕೆ. ಕಳೆದ 5 ವರ್ಷಗಳಲ್ಲಿ ಪ್ರಾವಿಡೆಂಟ್ ಫಂಡ್ ಕ್ಲೈಮ್ಗಳ ರಿಜೆಕ್ಷನ್ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾಗಿದೆ. ಪ್ರತಿ 3 ಪಿಎಫ್ ಕ್ಲೈಮ್ಗಳಲ್ಲಿ ಒಂದನ್ನು ತಿರಸ್ಕರಿಸಲಾಗುತ್ತಿದೆ. ಈ ಅಂಕಿಅಂಶ 2017-18ರ ಹಣಕಾಸು ವರ್ಷದಲ್ಲಿ 13% ಇತ್ತು. ಇದು 2022-23ರಲ್ಲಿ 34%ಗೆ ಏರಿದೆ. ಪಿಎಫ್ ಕ್ಲೈಮ್, ಫೈನಲ್ ಸೆಟಲ್ಮೆಂಟ್, ವರ್ಗಾವಣೆ ಮತ್ತು ವಿತ್ಡ್ರಾ ಎಲ್ಲ 3 ವಿಭಾಗಗಳಲ್ಲಿ ಈ ಅಂಕಿಅಂಶ ಹೆಚ್ಚಾಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯ ಪ್ರಕಾರ ಇಪಿಎಫ್ಒ ಟ್ರಸ್ಟಿಗಳ ಕೇಂದ್ರೀಯ ಮಂಡಳಿಯ ಸಭೆಯಲ್ಲಿ ರಿಜೆಕ್ಷನ್ ರೇಟ್ನಲ್ಲಿನ ಹೆಚ್ಚಳದ ಸಮಸ್ಯೆಯನ್ನ ಹಲವಾರು ಬಾರಿ ಪ್ರಸ್ತಾಪಿಸಲಾಗಿದೆ. ಯಾರಾದರೂ ಕಾಗುಣಿತ ತಪ್ಪು ಮಾಡಿದ್ರೆ ಅಥವಾ 1 ಅಥವಾ 2 ಸಂಖ್ಯೆಗಳು ತಪ್ಪಾಗಿದ್ರೆ ಕ್ಲೈಮ್ ಅನ್ನ ತಿರಸ್ಕರಿಸಲಾಗುತ್ತಿದೆ. ಈ ಹಿಂದೆ ಇಪಿಎಫ್ನ ಸಹಾಯ ಕೇಂದ್ರ ಉದ್ಯೋಗಿ ಅರ್ಜಿಯನ್ನ ತಿದ್ದುಪಡಿಗಳನ್ನ ಮಾಡ್ತಾ ಇತ್ತು. ಅರ್ಜಿಯಲ್ಲಿ ಬಹಳ ಸಣ್ಣ ತಪ್ಪುಗಳಾಗ್ತಿದ್ವು. ಈಗ ಈ ಎಲ್ಲ ಕೆಲಸ ಆನ್ಲೈನ್ನಲ್ಲಿ ನಡೆಯೋದ್ರಿಂದ ಕ್ಲೈಮ್ ರಿಜೆಕ್ಷನ್ ಪ್ರಮಾಣ ಹೆಚ್ಚಾಗಿದೆ. ಇದರಿಂದ ಇಪಿಎಫ್ಒ ಚಂದಾದಾರರು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಚಲಾವಣೆಯಲ್ಲಿವೆ 8,897 ಕೋಟಿ ರೂಪಾಯಿ ಮೌಲ್ಯದ 2,000 ರೂಪಾಯಿ ನೋಟುಗಳು. ಸೆಂಟ್ರಲ್ ಬ್ಯಾಂಕ್ ಪ್ರಕಾರ 2,000 ರೂಪಾಯಿ ಮೌಲ್ಯದ ಎಲ್ಲ ನೋಟುಗಳನ್ನ ಇನ್ನೂ ವ್ಯವಸ್ಥೆಯಿಂದ ಹೊರಹೋಗಿಲ್ಲ. ಜನವರಿ 31, 2024ರ ಹೊತ್ತಿಗೆ 97.5% 2,000 ರೂಪಾಯಿ ನೋಟುಗಳು ಹಿಂದಿರುಗಿವೆ. ಆದರೆ 8,897 ಕೋಟಿ ರೂಪಾಯಿ ಮೌಲ್ಯದ ಈ ದೊಡ್ಡ ಮೌಲ್ಯದ ನೋಟುಗಳು ಇನ್ನೂ ಮಾರಾಟದಲ್ಲಿವೆ. ಗಡುವು ಮುಗಿದ್ರೂ ಜನರು ಇಷ್ಟು ದೊಡ್ಡ ಮೊತ್ತವನ್ನ ಇಟ್ಕೊಂಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2,000 ರೂಪಾಯಿ ನೋಟನ್ನ ಸಿಸ್ಟಂನಿಂದ ಹೊರಹಾಕಿದೆ. ನವೆಂಬರ್ 2016ರಲ್ಲಿ ಡಿಮ್ಯಾನಿಟೈಸೇಷನ್ ನಂತರ ಈ ನೋಟನ್ನು ಆರಂಭಿಸಲಾಯಿತು. ಆಮೇಲೆ ಆರ್ಬಿಐ ಅದನ್ನ ಮೇ 19, 2023ರಂದು ಹಿಂತೆಗೆದುಕೊಳ್ಳಲು ನಿರ್ಧರಿಸಿತು. ಅದನ್ನ ಬ್ಯಾಂಕಿಗೆ ಮರಳಿ ಠೇವಣಿ ಮಾಡುವಂತೆ ಜನರಿಗೆ ಮನವಿ ಮಾಡಿದೆ. ಹೀಗಾಗಿ ಇನ್ನೂ ನಿಮ್ಮ ಬಳಿ 2,000 ರೂಪಾಯಿ ನೋಟುಗಳಿದ್ರೆ ಅದನ್ನ ಬ್ಯಾಂಕಿಗೆ ಜಮೆ ಮಾಡಿ. ಆಹಾರಕ್ಕಿಂತ ಟಿವಿ, ಫ್ರಿಡ್ಜ್ಗೆ ಹೆಚ್ಚು ಖರ್ಚು ಮಾಡುತ್ತಿರುವ ಭಾರತೀಯರು. ಭಾರತೀಯ ಮನೆಗಳಲ್ಲಿ ಆಹಾರ ಪದಾರ್ಥಗಳಿಗೆ ಕಡಿಮೆ ಖರ್ಚು ಮಾಡಲಾಗ್ತಿದೆ. ಬದಲಿಗೆ ಬಟ್ಟೆ, ಟಿವಿ, ಫ್ರಿಡ್ಜ್ ಮತ್ತು ಮನರಂಜನೆಯಂತಹ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡಲಾಗ್ತಿದೆ. ಭಾರತೀಯ ಕುಟುಂಬಗಳ ಕೌಟುಂಬಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ಅಂಕಿಅಂಶ ಸಚಿವಾಲಯ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಇದು ಬೆಳಕಿಗೆ ಬಂದಿದೆ. ಕಳೆದ 10 ವರ್ಷಗಳಲ್ಲಿ ಭಾರತೀಯ ಕುಟುಂಬಗಳ ಕೌಟುಂಬಿಕ ವೆಚ್ಚ 2 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ. 2011-12ಕ್ಕೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದ ಭಾರತೀಯ ಕುಟುಂಬಗಳ ಆಹಾರಕ್ಕೆ ಸಂಬಂಧಿಸಿದಂತೆ ಮಾಸಿಕ ವೆಚ್ಚ 53%ನಿಂದ 46.4%ಗೆ ಇಳಿದಿದೆ ಎಂದು ಮಾಸಿಕ ತಲಾ ವೆಚ್ಚದ ವರದಿ ಅಂದರೆ ಎಂಪಿಸಿಇ ಬಹಿರಂಗಪಡಿಸಿದೆ. ಆದರೆ ಆಹಾರವನ್ನು ಹೊರತುಪಡಿಸಿ ಉಳಿದ ವೆಚ್ಚ 47%ನಿಂದ 53.6ಕ್ಕೆ ಏರಿಕೆಯಾಗಿದೆ. ಇನ್ನು ನಗರ ಪ್ರದೇಶದಲ್ಲಿ ವಾಸಿಸುವ ಕುಟುಂಬಗಳ ಬಗ್ಗೆ ಮಾತನಾಡೋದಾದರೆ ಮಾಸಿಕ ವೆಚ್ಚದಲ್ಲಿ ಆಹಾರದ ಪಾಲು 42.6ರಿಂದ 39.2ಕ್ಕೆ ಇಳಿದಿದೆ. ಆದರೆ ಆಹಾರವನ್ನು ಹೊರತುಪಡಿಸಿ ಇತರ ಸರಕುಗಳ ಪಾಲು 57.4%ನಿಂದ 60.8ಕ್ಕೆ ಏರಿದೆ. ಜೂನ್ 4ರ ನಂತರ ಅಮೆರಿಕದಲ್ಲಿ ಜಿಪೇ ಕ್ಲೋಸ್, ಭಾರತದಲ್ಲಿ ಸೇವೆ ಮುಂದುವರಿಕೆ. ಟೆಕ್ ಕಂಪನಿ ಗೂಗಲ್ ತನ್ನ ಪೇಮೆಂಟ್ ಆಪ್ ಗೂಗಲ್ ಪೇ ಅನ್ನು ಮುಚ್ಚೋದಾಗಿ ಘೋಷಿಸಿದೆ. ಗೂಗಲ್ನಲ್ಲಿ ಈ ಪೇಮೆಂಟ್ ಅಪ್ಲಿಕೇಶನ್ ಅನ್ನು ಜೂನ್ 4, 2024ರಂದು ಅಮೆರಿಕದಲ್ಲಿ ಮುಚ್ಚಲಾಗುತ್ತೆ. 2022ರಲ್ಲಿ ಬಿಡುಗಡೆ ಮಾಡಿದ ಗೂಗಲ್ ವ್ಯಾಲೆಟ್ ಪೇ ಅನ್ನು ಪ್ರೋತ್ಸಾಹಿಸಲು ಕಂಪನಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ಭಾರತೀಯ ಬಳಕೆದಾರರು ಈ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಇದನ್ನು ಅಮೆರಿಕದಲ್ಲಿ ಮಾತ್ರ ಮುಚ್ಚಲಾಗುತ್ತೆ. ಜೂನ್ 4ರ ನಂತರ ಈ ಅಪ್ಲಿಕೇಶನ್ ಭಾರತ ಮತ್ತು ಸಿಂಗಾಪುರದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಜಿಪೇ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಇತರ ದೇಶಗಳಲ್ಲಿ ಲಭ್ಯವಿರುವುದಿಲ್ಲ. ಆಕರ್ಷಕ ಮನೆಗಳನ್ನ ಮಾರಾಟ ಮಾಡ್ತಿದೆ ಡಿಡಿಎ. ಕೆಲವೇ ದಿನಗಳಲ್ಲಿ ಬಿಡ್ಡಿಂಗ್ ಆರಂಭ. ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಡಿಡಿಎ ತನ್ನ ಕೆಲವು ಐಷಾರಾಮಿ ಅಪಾರ್ಟ್ಮೆಂಟ್ಗಳನ್ನ ದ್ವಾರಕಾ ಸೆಕ್ಟರ್ 19ಬಿನಲ್ಲಿ ಮಾರ್ಚ್ 5ರಂದು ಈ ಆಕ್ಷನ್ ಮಾಡಲಿದೆ. ಇದು 3ನೇ ಹಂತದ ಹರಾಜಾಗಿದ್ದು ಇದಕ್ಕಾಗಿ ಪ್ರಾಧಿಕಾರವು ನೋಂದಣಿಯನ್ನು ಪ್ರಾರಂಭಿಸಿದೆ. ನೋಂದಣಿಯ ಕೊನೆಯ ದಿನಾಂಕ ಫೆಬ್ರವರಿ 28, 2024. ಈ ಹರಾಜಿನಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ಪೆಂಟ್ ಹೌಸ್ ಮತ್ತು 2.05 ಕೋಟಿ ರೂಪಾಯಿ ಮೌಲ್ಯದ HIG ಫ್ಲಾಟ್ಗಳನ್ನ ಡಿಡಿಎ ಹರಾಜು ಮಾಡಲಿದೆ. ಡಿಡಿಎ ಜನವರಿ 5ರಂದು
196 ಅಪಾರ್ಟ್ಮೆಂಟ್ಗಳಿಗೆ ಮೊದಲ ಸುತ್ತಿನ ಈ ಹರಾಜು ನಡೆಸಿತ್ತು. ಇದರಲ್ಲಿ 274 ಅಪಾರ್ಟ್ಮೆಂಟ್ಗಳು ಬುಕ್ ಆಗಿದ್ರೆ 707 ಅಪಾರ್ಟ್ಮೆಂಟ್ಗಳಿಗೆ ಎರಡನೇ ಸುತ್ತಿನ ಈ ಹರಾಜು ಫೆಬ್ರವರಿ 5ರಂದು ನಡೆಯಿತು. ಈ ಆಕ್ಷನ್ ಮೂಲಕ ನೀಡಲಾಗ್ತಿರುವ ಫ್ಲಾಟ್ಗಳು ಡಿಡಿಯ ಫೆಸ್ಟಿವಲ್ ಸ್ಪೆಷಲ್ ಹೌಸಿಂಗ್ ಸ್ಕೀಮ್ 2023ರ ಭಾಗವಾಗಿದ್ದು, ಇಲ್ಲಿ 32,000 ಫ್ಲಾಟ್ಗಳನ್ನ ಪೆಂಟ್ ಹೌಸ್, ಸೂಪರ್ HIG, MIG, LIG ಮತ್ತು EWS ಜೊತೆಗೆ ಇತರ ಹಲವು ವಿಭಾಗಗಳ ಅಡಿಯಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಬಡತನ ಕಡಿಮೆಯಾಗಿದೆ ಮತ್ತು ಸಂಪತ್ತು ಹೆಚ್ಚಿದೆ, ದೇಶವು ಪ್ರಗತಿಯಲ್ಲಿದೆ ಎಂದ ನೀತಿ ಆಯೋಗದ ಅಧ್ಯಕ್ಷರು. ದೇಶ ಪ್ರಗತಿಯಲ್ಲಿದೆ ಎಂದು ನೀತಿ ಆಯೋಗದ ಅಧ್ಯಕ್ಷ BVR ಸುಬ್ರಹ್ಮಣ್ಯಂ ಹೇಳಿದ್ದಾರೆ. ಜನರ ಖರ್ಚಿನ ಮಾದರಿ ಬದಲಾಗ್ತಾಗಿದೆ, ಮಾತ್ರವಲ್ಲ ವೇಗವಾಗಿ ಹೆಚ್ಚುತ್ತಾ ಇದೆ. 5% ಬಡತನ ಕಡಿಮೆಯಾಗಿದೆ ಎಂದು BVR ಸುಬ್ರಹ್ಮಣ್ಯಂ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ಸ್ನ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂದ್ರೆ NSSO ವರದಿಯನ್ನ ಉಲ್ಲೇಖಿಸಿ ಈ ಹೇಳಿಕೆ ನೀಡಿದ್ದಾರೆ. NSSO 2022-23ನೇ ಸಾಲಿನ ವರದಿಯನ್ನ ಶನಿವಾರ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ 2011-12ಕ್ಕೆ ಹೋಲಿಸಿದರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಕುಟುಂಬಗಳ ತಲಾ ಮಾಸಿಕ ವೆಚ್ಚ ದುಪ್ಪಟ್ಟಾಗಿದೆ ಎಂದು ಹೇಳಲಾಗಿದೆ. ಈ ಅಂಕಿಅಂಶಗಳ ಆಧಾರದ ಮೇಲೆ ದೇಶದಲ್ಲಿ ಬಡತನ ಕಡಿಮೆಯಾಗಿದೆ ಎಂದು BVR ಸುಬ್ರಹ್ಮಣ್ಯಂ ಹೇಳಿದ್ದಾರೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಪತ್ತು ವೇಗವಾಗಿ ಹೆಚ್ಚುತ್ತಿದೆ, ಬಡತನ ನಿರ್ಮೂಲನೆ ಕ್ರಮಗಳು ಪರಿಣಾಮಕಾರಿ ಎಂದು ಸಾಬೀತಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನೇಮಕಾತಿ ಕಡಿಮೆ ಮಾಡುವುದಿಲ್ಲ ಎಂದ TCS CEO. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದ್ರೆ TCS ನೇಮಕಾತಿಗೆ ಸಂಬಂಧಿಸಿದಂತೆ ತನ್ನ ಪ್ಲಾನ್ ಅನ್ನು ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಮಾತನಾಡಿದ ಕಂಪನಿಯ CEO ಕೆ ಕೃತಿವಾಸನ್, ಕಂಪನಿಗೆ ಇನ್ನು ಉದ್ಯೋಗಿಗಳು ಬೇಕಾಗ್ತಾರೆ, ಆದ್ರಿಂದ IT ಕಂಪನಿಯು ಈ ವರ್ಷವೂ ಅನೇಕ ಉದ್ಯೋಗಗಳನ್ನ ಒದಗಿಸುತ್ತೆ ಅಂತ ಹೇಳಿದ್ದಾರೆ. ನಾಸ್ಕಾಂ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈರಿಂಗ್ ಕಡಿಮೆ ಮಾಡುವ ಯೋಜನೆಗಿಲ್ಲ, IT ವಲಯದಲ್ಲಿ ಬೇಡಿಕೆ ಹೆಚ್ಚಾಗುವ ಎಲ್ಲ ನಿರೀಕ್ಷೆಗಳಿವೆ, ಆರ್ಥಿಕತೆಯ ಪ್ರಗತಿಯಲ್ಲಿದೆ ಎಂದರು. ಕೆಲಸ ಹೆಚ್ಚಾದ್ರೆ ಜನರ ಅಗತ್ಯವೂ ಹೆಚ್ಚಾಗತ್ತೆ, ಹೀಗಾಗಿ ಉದ್ಯೋಗಗಳನ್ನ ಕಡಿಮೆ ಮಾಡುವ ಬದಲು ಹೆಚ್ಚು ಹೊಸ ಉದ್ಯೋಗಗಳನ್ನ ನೀಡಲು ಕಂಪನಿಯು ಸಿದ್ಧವಾಗಿದೆ. ನಾವು ಈ ಹಿಂದೆಯೂ ಹಲವು ಉದ್ಯೋಗಗಳನ್ನ ನೀಡಿದ್ದೇವೆ. ನೇಮಕಾತಿಯ ಅವಧಿಯಲ್ಲಿ ವ್ಯತ್ಯಾಸವಾಗಬಹುದು, ಆದರೆ ನೇಮಕಾತಿ ಮುಂದುವರಿಯುತ್ತೆ. IT ವಲಯದ ದೈತ್ಯ ಕಂಪನಿಯ ಈ ನಿಲುವಿನಿಂದಾಗಿ ಉದ್ಯೋಗಗಳ ಮೇಲೆ ಆಗ್ತಿರುವ ಜಾಗತಿಕ ಹಿಂಜರಿತದ ಭಯದ ವಾತಾವರಣ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾದಂತಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.